ಎಸ್, ಇದು ಆರ್ ಮ್ಯಾಕ್ಸ್ ನ್ಯೂಸ್ನ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣಿಲ್ಲ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಅಥವಾ ಕಣ್ಣಿದ್ದು ಕುರುಡಾಗೋಗಿದ್ಯಾ ಕಾಂಗ್ರೆಸ್ ಸರ್ಕಾರ? ರಾಜ್ಯದಲ್ಲಿ ದಿನೇ ದಿನೇ ಈ ಭೂಗಳ್ಳರ ಕಾಟ ಹೆಚ್ಚಾಗ್ತಾ ಇದೆ. ಭೂಮಿಯ ಒಡಲನ್ನ ಬಗ್ದು ಖದೀಮರು ಕಾಸು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಕಡಿವಾಣ ಹಾಕೋದು ಯಾವಾಗ? ಅಕ್ರಮ ಮರಳು ದಂಧೆಗೆ ಸರ್ಕಾರವೇ ಕುಮ್ಮಕ್ಕು ನೀಡ್ತಾ ಇದೆಯಾ? ಎಲ್ಲ ಗೊತ್ತಿದ್ದು ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲೆಡೆ ಕೇಳ ಬರ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಮತ್ತೊಂದು ಭಯಾನಕ ವಾಸ್ತವ ನಮ್ಮ ಕಣ್ಣ ಮುಂದೆ ನಿಂತಿದೆ. ಅದು ಅಕ್ರಮ ಮರಳು ದಂಧೆ. ಎಸ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜಾರೋಷವಾಗಿ ಮಣ್ಣನ್ನ ಅಗದು ಬಗದು ತೆಗೆಯುತ್ತಿರತಕ್ಕಂಥ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ನದಿ ತೀರಗಳಲ್ಲಿ, ನದಿ ಪಾತ್ರಗಳಲ್ಲಿ, ಗ್ರಾಮದ ಸುತ್ತಮುತ್ತ ಎಲ್ಲೆಡೆ ಕಾಣ್ತಿರ್ತಕ್ಕಂಥದ್ದು ಒಂದೇ ದೃಶ್ಯ. ಭೂಮಿಯ ಒಡಲನ್ನ ಬಗ್ದು ಹಣ ಮಾಡಿಕೊಳ್ತಿರ್ತಕ್ಕಂಥ ಖದೀಮರು. ಪ್ರಕೃತಿಯ ಸಂಪತ್ತಾಗಿರ್ತಕ್ಕಂಥ ಮರಳು ಇವತ್ತು ಕೆಲವರ ಕೈಯಲ್ಲಿ ಕೋಟಿ ಕೋಟಿ ವ್ಯವಹಾರ ಆಗ್ಬಿಟ್ಟಿದೆ. ಈ ದಂಧೆಗೆ ಕಡಿವಾಣ ಹಾಕೋದು ಯಾರು? ರಾಜ್ಯದ ವಿವಿಧ ಭಾಗಗಳಲ್ಲಿ ಎಗ್ಗಿಲ್ಲದೆ ಈ ಮರಳು ದಂಧೆ ನಡೀತಾ ಇದ್ರೂ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಒಂದು ಮರಳು ದಂಧೆ ಬಗ್ಗೆ ಇದೀಗ ಜನರು ದೂರನ್ನ ನೀಡ್ತಾರೆ, ವಿಡಿಯೋ ತೆಗೆದುಕೊಡ್ತಾರೆ, ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆದ್ರೂ ಕೂಡ ಏನ್ ಪ್ರಯೋಜನ? ಯಾವುದೇ ರೀತಿಯ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಮರಳು ದಂಧೆ ನಿಲ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ರಾಜಕೀಯ ಬೆಂಬಲ ಏನಾದರೂ ಇದೆಯಾ? ಇದಕ್ಕೆ ಸರ್ಕಾರ ಏನಾದರೂ ಸಪೋರ್ಟ್ ಮಾಡ್ತಿದ್ಯಾ? ಯಾರಾದರೂ ಸಪೋರ್ಟ್ ಮಾಡಿದ್ರೆ ಇಷ್ಟು ರಾಜಾರೋಷವಾಗಿ ನೋಡಿ, ಒಂದು ಕಡೆ ಟ್ರ್ಯಾಕ್ಟರ್ಗಳು, ಒಂದು ಕಡೆ ಕ್ಯಾಂಟ್ರೋ, ಇನ್ನೊಂದು ಕಡೆ JCB. ಇದು ಕೆರೆ ಸಮಿತಿಯನ್ನು ಮಾಡಿದ್ದಾರೆ. CM ಸಿದ್ದರಾಮಯ್ಯನವರೇ, ಗಣಿ ಸಚಿವರೇ,